ಕನ್ನಡ ನಾಡು, ಶ್ರೀಗಂಧದ ನಾಡು. ಹಾಗೆ ನೀವೆಲ್ಲರೂ ಹಾಕೊಂಡಿದ್ರ ಇಲ್ಲಿ ಹಳದಿ ಮತ್ತು ಕೆಂಪು ಬಣ್ಣ. ಅದ್ರ ಅರ್ಥ ಏನ್ ಗೊತ್ತಾ? ಹಳದಿ ಶಾಂತಿಯ ಸಂಕೇತ, ಹಾಗೆ ಕೆಂಪು ಕ್ರಾಂತಿಯ ಸಂಕೇತ. ಈ ಎರಡು ಒಟ್ಟಿಗೆ ಸೇರಿದ್ರೆ ತಾಯಿ ಭುವನೇಶ್ವರಿ ತಾಯಿಯ ಅರಿಶಿನ ಕುಂಕುಮದ ಸಂಕೇತ ಆಗುತ್ತೆ. ಆ ಒಂದು ಅರಿಶಿನ ಕುಂಕುಮವನ್ನ ಒಂದು ಕನ್ನಡಕ್ಕೆ ಒಂದು ಅರ್ಪಿಸಿರೋದು ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಅಷ್ಟು ಅದ್ಭುತವಾಗಿರುವಂತಹ ಎರಡು ಬಣ್ಣಗಳದು. ಇನ್ನೊಂದು ಇನ್ಫಾರ್ಮೇಶನ್ ನಿಮಗೆ ಗೊತ್ತಾ? ಕರ್ನಾಟಕ ರಾಜ್ಯದ ಮುಂಚೆ ಏನಂತ ಕರೀತಾ ಇದ್ರು? ಕರೆಕ್ಟ್, ಮೈಸೂರು ಅಂತ ಕರೀತಾ ಇದ್ರು. 1950 ಇಸ್ವಿನಲ್ಲಿ ಭಾರತ ಗಣರಾಜ್ಯ ಆಗಿ ವಿಂಗಡಣೆ ಆಗುತ್ತೆ. ಅವಾಗ ವಿವಿಧ ರಾಜ್ಯಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಹೇಗಂದ್ರೆ ಯಾವ ಯಾವ ಭಾಷೆಗಳು ಎಲ್ಲೆಲ್ಲಿ ಮಾತಾಡ್ತಾರೆ ಆ ರಾಜ್ಯಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಹಾಗೆ ಅತಿ ಹೆಚ್ಚು ಮಾತಾಡ್ತಿರುವಂತ ಭಾಷೆ ಕನ್ನಡ. ಆಗ್ತಾನೆ ಹೇಳಿದ್ರು 2500 ವರ್ಷಗಳ ಇತಿಹಾಸ ಇದೆ. ಈ ಇತಿಹಾಸ ಹೊಂದಿರುವಂತಹ ಒಂದು ಕನ್ನಡ ಭಾಷೆಯ ಜನಗಳನ್ನ ಒಗ್ಗೂಡಿಸಿ ಮೈಸೂರು ಅಂತ ಒಂದು ವಿಭಜನೆ ಮಾಡ್ತಾರೆ. 1973ನೇ ಇಸ್ವಿಯಲ್ಲಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮೈಸೂರು ರಾಜ್ಯ ಕರ್ನಾಟಕ ಆಗಿ ಪರಿವರ್ತನೆಗೊಳ್ಳುತ್ತದೆ. ಇದೆಲ್ಲ ಗೊತ್ತಿತ್ತಾ ನಿಮ್ಗೆ? ಸೂಪರ್. ಅನುಷಾ ಅವರು ಎಂಜಿನಿಯರಿಂಗ್ ಓದಿದ್ದಾರೆ, ಎಂಜಿನಿಯರಿಂಗ್ ಬಿ ಗ್ರಾಜುಯೇಟ್. ಅವರು ಎಷ್ಟು ಸೊಗಸಾಗಿ ಕನ್ನಡ ಮಾತಾಡ್ತಾರೆ ನೋಡಿ. ಕಲ್ಪತರು ನಾಡಿನ ಹೆಣ್ಣು ಮಗಳು ಎಳ್ನೀರ್ನಷ್ಟೇ ಸಿಹಿಯಾಗಿ ಮಾತಾಡ್ತಾರೆ. ನಾವು ಅನುಷಾ ಅವರ ಎಂಟರ್ಟೈನ್ಮೆಂಟ್ ಸೈಡ್ ನೋಡಿದ್ವಿ, ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ಮಾತಾಡ್ತೀರಿ. ತುಂಬಾ ಖುಷಿ ಅನಿಸ್ತಾ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ನಮ್ ಡ್ಯಾಡಿ ಇಲ್ಲೇ ಇದಾರೆ, ನಮ್ಮಪ್ಪ ಶಿಕ್ಷಕರು ಕೂಡ ಹಾಗೆ ಕನ್ನಡ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿ. ಮೇಷ್ಟ್ರು ಮಗಳು ನೋಡಿ ಅಕಾಡೆಮಿಕ್ಸ್ ಅಲ್ಲಿ ಮುಂದೆ ಇದ್ದಾರೆ, ಗೊತ್ತಾಯ್ತು. ಅನುಷಾ ಅವ್ರ ತಂದೆ ತಾಯಿಗೆ ಒಂದು ಜೋರಾಗಿ ಚಪ್ಪಾಳೆ ಬರ್ಲಿ. ಸೂಪರ್.